ಬೆಂಗಳೂರಿನ ಯಶವಂತಪುರದಲ್ಲಿ ಒಂದು ಚಿಕ್ಕ ಮನೆ. ಅಲ್ಲಿ ಮಂಜುನಾಥ್ ಪಾಟೀಲ್ ಅನ್ನೋ ಹುಡುಗ ತಮ್ಮ ಬದುಕನ್ನು ಹೇಗೋ ಮುಂದೆ ತಳ್ಳೋಕೆ ಹಗಲು ರಾತ್ರಿ ಕಷ್ಟಪಡುವ ಅವರ ತಂದೆ ತಾಯಿನ ನೋಡಿಕೊಂಡೇ ಬೆಳೆದವರು. ಕಾಲೇಜ್ ಆದಮೇಲೆ ಮುಂದೆ ಏನು ಮಾಡೋದು ಅಂತ ಡೈರೆಕ್ಷನ್ ಇಲ್ಲದಿರೋ ಟೈಮಲ್ಲಿ ಒಂದು ಚಿಕ್ಕ ಟರ್ನಿಂಗ್ ಪಾಯಿಂಟ್. ಒಂದು ಕಾರ್ ಶೋರೂಮಲ್ಲಿ ಜಾಬ್ ಸಿಕ್ತು. ಕಂಡೀಷನ್ ಏನಂದರೆ ಸ್ಕೂಟರ್ ಇರಲೇಬೇಕು ಅಂತ. ಇದೇ ಅಂತ ಹೇಳಿ ಜಾಬ್ ಸೇರಿಕೊಂಡ್ರು. ಆ ಒಂದು ಡಿಸಿಷನ್ ಅವ್ರ ಲೈಫ್ಗೊಂದು ಸ್ಟೆಬಿಲಿಟಿ ತಂದುಕೊಡ್ತು, ಒಂದು ಪರ್ಪಸ್ ತಂದುಕೊಡ್ತು. 2013ರಲ್ಲಿ ಅರುಣಾ ಅವರನ್ನು ಮದುವೆ ಆದರು. ಆಕೆ ತುಂಬ ಕಾಮ್, ಸ್ಟ್ರಾಂಗ್ ಮತ್ತು ತಾನು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋ ಛಲಗಾರ್ತಿ. ಇಬ್ಬರೂ ಸೇರಿ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಕನಸು ಕಂಡ್ರು. ಆದರೆ ಬದುಕನ್ನೋದು ಅವರಿಗೆ ಬೇರೆಯೇ ಪ್ಲ್ಯಾನ್ ಮಾಡಿತ್ತು. ಸುಮ್ಮನೆ ಮೈಲ್ಡ್ ಅಸಿಡಿಟಿ ಅಂತ ಶುರುವಾಗಿದ್ದು ಸುಸ್ತು ಜಾಸ್ತಿಯಾಗಿ ಪೇಯ್ನ್ ಶುರು ಆಯಿತು. ಕೊನೆಗೆ ಒಂದು ಡೆವಸ್ಟೇಟಿಂಗ್ ಡಯಾಗ್ನೋಸಿಸ್, ಕ್ಯಾನ್ಸರ್. ಹೆಲ್ತ್ ಇನ್ಶೂರೆನ್ಸ್ ಬೇರೆ ಇರಲಿಲ್ಲ. ಪ್ರತಿ ಹಾಸ್ಪಿಟಲ್ ವಿಸಿಟ್ ಕೂಡ ಒಂದೊಂದು ಹೊಸ ಸಾಲ ಆಗ್ತಾ ಬಂತು. ಒಂದು ಕಡೆ ಕೀಮೋ ಬಾಡಿನ ಅಟ್ಯಾಕ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಹಾಸ್ಪಿಟಲ್ ಬಿಲ್ಸ್ ಅವ್ರ ನೆಮ್ಮದಿನ ಹಾಳು ಮಾಡ್ತಿತ್ತು. ಇದೆಲ್ಲ ಸಾಲದು ಅನ್ನೋ ಹಾಗೆ ಒಂದು ಹೊಸ ಫ್ಲ್ಯಾಟ್ ತೊಗೊಳೋಕ್ಕೆ ಅಂತ ಅವ್ರು ಮಾರಿದ ಪ್ಲಾಟ್ ಲೀಗಲ್ ಇಶ್ಯೂಗೆ ಸಿಕ್ಕಾಕೊಳ್ತು. ಸ್ಟ್ರೆಸ್ ಇನ್ನೂ ಜಾಸ್ತಿ ಆಯಿತು. ಬೆದರಿಕೆಗಳು, ನಿದ್ದೆ ಇಲ್ಲದ ರಾತ್ರಿಗಳು ಜಾಸ್ತಿ ಆದವು. ಇದೆಲ್ಲದರಿಂದ ಆಚೆ ಬರೋದಕ್ಕೆ ಮಂಜುನಾಥ್ ಲೈಫಲ್ಲಿ ಒಂದು ಅತಿ ದೊಡ್ಡ ಕಷ್ಟವಾದ ಡಿಸಿಷನ್ ತೆಗೆದುಕೊಳ್ಬೇಕಾಯ್ತು. ಪ್ರೀತಿಯಿಂದ ಕಟ್ಟಿದ ಆ ಸ್ವಂತ ಮನೇನ ಮಾರಬೇಕಾಯ್ತು. ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗಬೇಕಾಯ್ತು. ಆರೋಗ್ಯ, ಮನೆ, ಲೈಫಲ್ಲಿ ಸ್ಟೆಬಿಲಿಟಿ ಎಲ್ಲದನ್ನು ಕಳ್ಕೊಂಡ್ಮೇಲೆ ಅವ್ರಿಗೆ ಉಳಿದಿದ್ದು ಒಂದೇ, ಬದುಕಿನ ಮೇಲೆ ಭರವಸೆ. ಡಾಕ್ಟರ್ ಖಾದರ್ ವಲ್ಲಿ ಅವರ ಫಿಲಾಸಫಿ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ನ್ಯಾಚುರಲ್ ಫುಡ್, ಮೈಂಡ್ಫುಲ್ ಲಿವಿಂಗ್ ಮೂಲಕ ಹೀಲಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಹೀಗೆ ಒಂದಿನ GKVK ಕ್ಯಾಂಪಸ್ಸಲ್ಲಿ ಒಂದು ದಿನ ಸಿಂಪಲ್ ವಾಕ್ ಎಲ್ಲದನ್ನು ಚೇಂಜ್ ಮಾಡ್ತು. ಸುತ್ತಲೂ ಓಡೋ ರನ್ನರ್ಸ್ನ ನೋಡಿ ಅವ್ರಿಗೊಂದು ಹೊಸ ಸ್ಫೂರ್ತಿ ಬಂತು, ಮತ್ತೆ ಚೆನ್ನಾಗಿ ಬದುಕಬೇಕು ಅಂತ. ರನ್ನಿಂಗ್ ಶುರು ಮಾಡಿದ್ರು. ಪ್ರತಿ ರನ್ ಕೂಡ ಅದೇನೋ ಒಂದು ಕ್ವೈಟ್ ರೆಬಿಲಿಯನ್ ಫೀಲಿಂಗ್. ಪ್ರತಿ ಕಿಲೋಮೀಟರ್ ಬದುಕಿನ ಕಡೆ ಒಂದು ಕೃತಜ್ಞತೆ. ಇವತ್ತು ಜನ ಮಂಜುನಾಥ್ ರನ್ ಮಾಡೋದನ್ನು ನೋಡ್ತಿದ್ರೆ ಅವರಿಗೆ ಅವರ ಸ್ಟ್ರೆಂತ್ ಕಾಣಿಸುತ್ತೆ. ಆದರೆ ಆ ಪ್ರತಿ ಹೆಜ್ಜೆ ಹಿಂದೆ ನೋವಿದೆ, ನಂಬಿಕೆ ಇದೆ, ಒಂದು ಕೃತಜ್ಞತೆ ಇದೆ. ಅವ್ರು ಹೇಳ್ತಾರೆ, ಲೈಫು ಇಷ್ಟಾನೇ ಅಂತ. ಅದೇನೋ ಲೈಫ್ ಈಸಿ ಆಗಿದೆ ಅಂತಲ್ಲ, ಲೈಫ್ ಹೇಗಿದೆಯೋ ಹಾಗೆ ಅದನ್ನು ಪ್ರೀತಿ ಮಾಡೋದನ್ನು ಕಲ್ತಿದ್ರಿಂದ. ಇವರ ಕತೆ ಬದುಕುಳಿಯೋದ್ರ ಬಗ್ಗೆ ಅಲ್ಲ, ಬದಲಾಗೋದ್ರ ಬಗ್ಗೆ.